ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಷ್ಮಿತಾ ಆರಾಧ್ಯ ವ್ಲಾಗ್ಸ್. ಇವತ್ತಿನ ವ್ಲಾಗ್ ನಾನು ಆಲ್ಮೋಸ್ಟ್ ನೈಟ್ ಇವಾಗ ಆ, ಎಷ್ಟು 8 o'clock ಆಗಿದೆ ಟೈಮು. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ಇತ್ತು. ಏರ್ಪೋರ್ಟ್ ಹೋಗಿದ್ದೆ ನಾನು. ಟೀ ಇಟ್ಟಿದ್ದೀನಿ. ಇವಾಗ ಏರ್ಪೋರ್ಟಿಂದ ಸಾಯಂಕಾಲನೇ ಬಂದೆ. ಒಂದು 5:30 ಆಗಿತ್ತು ನಾನು ಮನೆಗೆ ಬರೋ ಅಷ್ಟರಲ್ಲಿ. ಆ್ಯಂಡ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ಸ್ ಬಂದಿತ್ತು. ಲೈಕ್ ಪರ್ಸ್ನಲ್ ಅಕೌಂಟ್ಗೆ, ನನ್ನ ಅಕೌಂಟ್ಗೆ ಡಿ ಎಮ್ಸ್ ಮಾಡಿದ್ರಿ. ಯಾಕೆ ಏರ್ಪೋರ್ಟಲ್ಲಿ ಯಾವುದೋ ವ್ಲಾಗ್ಸ್ ಅಪ್ಲೋಡ್ ಮಾಡ್ತಾ ಇಲ್ಲ, ಏನಾಯಿತು ಅಂತ ನನಗೆ ಗೊತ್ತಿರೋರೇ ಕಮೆಂಟ್ ಲೈಕ್ ಕಮೆಂಟ್ ಅಲ್ಲ, ಏನಂತಾರೆ, ಕ್ವಶನ್ ಮಾಡಿದರು, ಡಿ ಎಮ್ ಮಾಡಿದರು ನನಗೆ. ಯಾಕೆ ಏರ್ಪೋರ್ಟಲ್ಲಿ ವೀಡಿಯೋಸ್ ಮಾಡ್ತಾ ಇಲ್ಲ ಅಂದರೆ ನಾವು ಇವಾಗ ಬಂಕಲ್ಲಿ ಮ್ಯಾನೇಜರ್ಗೋಸ್ಕರ ನೋಡ್ತಾ ಇದ್ದೀವಿ. ಒಬ್ಬರು ಮ್ಯಾನೇಜರ್ ಬೇಕಾಗಿದ್ದಾರೆ. ಅದು ಓನ್ಲಿ ಲೇಡೀಸ್ನ ನೋಡ್ತಾ ಇದ್ದೀವಿ. ಯಾರಿಗಾದರೂ ಅಕೌಂಟೆಂಟ್ ಓದಿರೋರು ನಮ್ಮ ಬಂಕಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ, ಲೇಡೀಸ್ ಮಾತ್ರನೇ. ಕೆಳಗಡೆ ಕಾಣಿಸ್ತಿರುವಂಥ ಮೇಲ್ ಐ ಡಿಗೆ ನಿಮ್ಮ ರೆಸ್ಯೂಮ್ಸ್ನ ಸೆಂಡ್ ಮಾಡಿ, ನಾವೇ ನಿಮ್ಮನ್ನ ರಿಟರ್ನ್ ಕಾಂಟ್ಯಾಕ್ಟ್ ಮಾಡ್ತೀವಿ. ಆ್ಯಂಡ್ ವರ್ಕಿಂಗ್ ಹಾರ್ಸ್ ಬಂದು ಮಾರ್ನಿಂಗ್ 9 to 5 o'clock. ಸಂಡೇ ವೀಕ್ ಆಫ್ ಇರುತ್ತೆ ನಿಮಗೆ. ಇದು ಬಂದು ಯಲಹಂಕ ಹತ್ರ ಹಾವಳಹಳ್ಳಿ ಅನ್ನೋ ಒಂದು ಭಾರತ್ ಪೆಟ್ರೋಲಿಯಂ ಬಂಕಲ್ಲಿ ವೇಕೆನ್ಸಿ ಇರೋದು. ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ, ಆ್ಯಂಡ್ ಮೆನ್ಷನ್ ಮಾಡ್ತಾ ಇದ್ದೀನಿ ಓನ್ಲಿ ಫಾರ್ ಲೇಡೀಸ್, ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ಕಾಣಿಸ್ತಾ ಇರುವಂಥ ಮೇಲ್ ಐ ಡಿಗೆ ನಿಮ್ಮ ರೆಸ್ಯೂಮ್ಸ್ನ ಶೇರ್ ಮಾಡಿ, ನಾವೇ ನಿಮ್ಮನ್ನ ರಿಟರ್ನ್ ಕಾಂಟ್ಯಾಕ್ಟ್ ಮಾಡ್ತೀವಿ. ಇಲ್ಲಿ ಇವನು ನೋಡಿ, ನೋಡ್ಮ ನಿನ್ನ ಮಗ ಬೀಳ್ಸೇ ಬಿಟ್ಟ ಲಾಸ್ಟ್ಗೂ. ಇದ್ರ ಮೇಲೆ ಹತ್ತಾನೆ. ನಮ್ಮ ಮನೇಲಿ ನಮ್ಮ ಅಣ್ಣ ಒಂದು ನಾಯಿನ ತಗೊಬಂದ್ಬಿಟ್ಟಿದ್ನಲ್ಲ, ಅದನ್ನ ಇಲ್ಲೇ ಆಲ್ಮೋಸ್ಟ್ 1 week ತನಕ ಇತ್ತಲ್ಲ ಮಮ್ಮಿ, 1 ವಾರ ಇತ್ತಲ್ಲ, 1 week ನಮ್ಮ ಮನೆಯಲ್ಲೇ ಇತ್ತು. 1 week ನಮ್ಮ ಮನೇಲಿ ಇದ್ದಾಗ ಅದೇನಾಗ್ಬಿಟ್ಟಿದೆ, ಇವನು ಆಟಾಡಿ ಅದ್ರ ಜೊತೆ ಅಭ್ಯಾಸ ಆಗ್ಬಿಟ್ಟಿದೆ. ಅದಕ್ಕೆ ಅಲ್ಲಿ ಹೋಗ್ತಾನೆ, ವಿಂಡೋ ಹತ್ರ ನೋಡ್ತಾನೆ, ವಿಂಡೋ ಹತ್ರ ಕಾಣಿಸಿಲ್ಲ ಅಂದರೆ ಮತ್ತೆ ಇಲ್ಲಿ ಡೋರ್ ಹತ್ರ ಬರ್ತಾನೆ. ಇಲ್ಲಿ ಡೋರ್ ಇದೆಯಲ್ಲ, ಈ ಡೋರ್ ಹತ್ರ ಬಂದು ನೋಡ್ತಾನೆ ಇದೆಯಾ ಇಲ್ವಾ ಅಂತ. ಆ ಥರ ಮಾಡ್ತಾ ಇದ್ದಾನೆ. ಅದನ್ನ ನಿನ್ನೆ ಕರ್ಕೊಂಡೋದ್ರು ನಮ್ಮ ಅಣ್ಣ ಬಂದು, ನಿನ್ನೆಯಿಂದ ಮಿಸ್ ಮಾಡ್ಕೊತ ಅವನು. ಅಲ್ಲಮ್ಮ ಬೈಲಿ, ಬಮ್ಮ ಇಲ್ಲಿ ಬೈಲಿ. ಆ್ಯಂಡ್ ನಿಮಗೆ ಅಪ್ಕಮಿಂಗ್ ವ್ಲಾಗ್ಸ್ ನಾಳೆ ಗೊತ್ತಿಲ್ಲ, ಅವಳು ನೋಡ್ತಿದ್ದಾಳಲ್ಲ, ಅವಳು ಗೊತ್ತಾಗುತ್ತೆ ಹಾಕು. ಸೊ ಇವಾಗ ನಮ್ಮಮ್ಮ ನಂದು ವ್ಲಾಗ್ ಹಾಕ್ತವ್ರೆ. ನನ್ನ ತಂಗಿ ಬೆಳಿಗ್ಗೆ ನನ್ನ ಒಂದು ವ್ಲಾಗ್ಗೆ ಅಡ್ವರ್ಟೈಸ್ಮೆಂಟ್ ಬಂತು. ಅಡ್ವರ್ಟೈಸ್ಮೆಂಟ್ ಬಂದಿದ ತಕ್ಷಣ ನನ್ನ ತಂಗಿ ಫುಲ್ ಖುಷಿಯಾಗಿ ಅಂದ್ಬಿಟ್ಟು, ನಿನ್ನ ವ್ಲಾಗಿಗೆ ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ ಅಂತ ಅಂದು. ಅದಕ್ಕೆ ನಮ್ಮ ಅಡ್ವರ್ಟೈಸ್ಮೆಂಟ್ ಬರ್ತೈತಾ ನಿನ್ನ ವ್ಲಾಗ್ಗೆ, ನೋಡೋಣ ಟಿ ವಿಯಲ್ಲಿ, ನಿಂದಲ್ಲಿ ಗೊತ್ತಾಗಲ್ವ, ನನ್ನ ಟಿ ವಿಯಲ್ಲಿ ಗೊತ್ತಾಗುತ್ತಾ ಅಂತ ಕೇಳ್ತವ್ರೆ. ಆ್ಯಂಡ್ ಯಾರೆಲ್ಲ ವ್ಲಾಗ್ನ ಮಾಡ್ತಿದ್ದೀರಾ ಅವ್ರಿಗೆಲ್ಲ ದೊಡ್ಡ ಹ್ಯಾಟ್ಸ್ ಆಫ್. ನಿಜವಾಗ್ಲೂ ಹೇಳ್ತೀನಿ, ನಾನು ಇದು ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದನೂ ಪ್ರತಿದಿನ ವ್ಲಾಗ್, ನಾನು ಯಾವಾಗ 365 days ಚಾಲೆಂಜ್ನ ತಗೊಂಡೆ, ಇವಾಗ ನನಗೆ ಗೊತ್ತಾಗ್ತಿದೆ ಎಷ್ಟು ಕಷ್ಟ ಇದೆ ವ್ಲಾಗ್ ಮಾಡೋದು. ಆ್ಯಂಡ್ ಅಷ್ಟು ಈಸಿ ಅಂತ ಅಂದ್ಕೊಂಡಿದ್ದೆ ನಾನು ಮುಂಚೆ. ಬಿಡು, ಡೈಲಿ ನಮ್ದೇನು ರೂಟೀನ್ ಇರುತ್ತೆ, ನಮ್ಮ ಲೈಫ್ ಏನಿರುತ್ತೆ ಅದನ್ನು ತೋರಿಸಿದ್ರೆ ಅದೇ ಒಂದು ಇದು ಅಂತ ನಾನು ಆ ಥರ ಅಂದ್ಕೊಂಡಿದ್ದೆ. ಬಟ್ ಯಾರೆಲ್ಲ ವ್ಲಾಗ್ನ ಮಾಡ್ತಾ ಇದ್ದೀರಾ, ಯಾರೆಲ್ಲ ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲ ದೊಡ್ಡ ಹ್ಯಾಟ್ಸ್ ಆಫ್. ನಿಜ ಎಷ್ಟು ಕಷ್ಟ ಇದೆ ಅನ್ನೋದು ನಾವು ಮಾಡಿದಾಗೆ ಗೊತ್ತಾಗುತ್ತೆ. ಆ್ಯಂಡ್ ಡೈಲಿ ವ್ಲಾಗ್ ಮಾಡೋದು, ಅದನ್ನು ಎಡಿಟ್ ಮಾಡೋದಿರ್ಬೋದು, ಆ್ಯಂಡ್ ಅಪ್ಲೋಡ್ ಮಾಡೋದಿರ್ಬೋದು, ಎಲ್ಲದಕ್ಕೂ ಪೇಷನ್ಸ್ ಬೇಕು. ಅದು ಪೇಷನ್ಸೇ ಇಲ್ಲ ಅಂದರೆ ಹೆಂಗೆಂಗೋ ಏನೇನೋ ಆಗೋಗುತ್ತೆ. ಅಷ್ಟು ಪೇಷನ್ಸಿಂದ ಎಡಿಟ್ ಮಾಡಿ, ವ್ಲಾಗ್ ಮಾಡಿ, ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಪೇಷನ್ಸ್ ಲೆವೆಲ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ನಮ್ಮ ಇಲ್ಲಿ ನಂದು ವ್ಲಾಗ್ನ ನೋಡ್ತಾವ್ರೆ. ಸೊ ಇವಾಗ ಗೊತ್ತಾಗ್ತದೆ ನನಗೆ, ಯಾವಾಗ 365 days ಚಾಲೆಂಜನ್ನು ತೊಗೊಂಡು ಅದಾದಮೇಲೆ ನನಗೆ ಗೊತ್ತಾಗ್ತಾ ಇದೆ. ಸೌಂಡ್ ಕಮ್ಮಿ ಕೊಡು. ನಾನು ಡೈಲಿ ಯೋಚನೆ ಮಾಡಬೇಕಾಗತ್ತೆ,
ಏನು ಕಂಟೆಂಟ್ ಕೊಡಬೇಕು, ಏನು ಕಂಟೆಂಟ್ ಕೊಡಬೇಕು, ಏನು ಮಾಡ್ತಾ ಇದ್ದೀನಿ, ಏನು ಬ್ಲಾಗ್ ಮಾಡಲಿ, ಅದೇ ನನ್ನ ಡೈಲಿ ಮಾರ್ನಿಂಗ್ ಎದ್ದ ತಕ್ಷಣ ಸೌಂಡ್ ಕಮ್ಮಿ ಕೊಡ್ಮಾ, ಡೈಲಿ ಯೋಚನೆ ಮಾಡ್ತಾ ಇದ್ದೀನಿ ಏನಪ್ಪ ಮಾಡೋದು, ಯಾವ ವ್ಲಾಗ್ ಮಾಡಲಿ ಇವತ್ತು, ಏನು ಮಾಡಲಿ ಅನ್ನೋದೇ ಯೋಚನೆ ಆಗೋಗ್ಬಿಟ್ಟಿದೆ ನನಗೆ. ಆ ಥರ ಆಗ್ತಾ ಇದೆ ನನಗೆ. ಲೈಕ್ ನೀವು ಯಾರೆಲ್ಲ ವ್ಲಾಗ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತಾ ಇರಿ. ನೆಕ್ಸ್ಟ್ ನಾನು ಯಾವ ವ್ಲಾಗ್ನ ಮಾಡ್ಬೋದು ಅಂತ. ಲೈಕ್ ಯಾರನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನೀವು ಈ ಥರ ನೆಕ್ಸ್ಟ್ ವ್ಲಾಗ್ ಮಾಡಿ ನೋಡ್ತೀವಿ, ಇಂಟ್ರೆಸ್ಟ್ ಇರುತ್ತೆ ಅನ್ನೋ ರೀತಿ ಆದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮಾಡೋಣ, ಅದೇ ವ್ಲಾಗ್ನ ಮಾಡ್ತೀನಿ. ಆ್ಯಂಡ್ ಸೊ ಹೇಳಿದ್ನಲ್ಲ, ದೊಡ್ಡ ಹ್ಯಾಟ್ಸ್ ಆಫ್ ಯಾರೆಲ್ಲ ವ್ಲಾಗಿಂಗ್ ಮಾಡ್ತಾ ಇದ್ದೀರಾ, ಯಾರೆಲ್ಲ ಯೂಟ್ಯೂಬ್ ಚಾನಲಲ್ಲಿ ವ್ಲಾಗ್ಸ್ನ ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದೀರಾ, ಅವರೆಲ್ಲ ಸೀರಿಯಸ್ಲಿ ಗ್ರೇಟ್. ಸೊ ನಾನು ವಿಡಿಯೋ ಕ್ಲಾರಿಟಿ ಅಪ್ಗ್ರೇಡ್ ಮಾಡೋದಕ್ಕೆ ನಮ್ಮಮ್ಮ ವಿಡಿಯೋ ಕ್ಲಾರಿಟಿ ಚೆನ್ನಾಗಿಲ್ಲ ಅಂದರು. ನಮ್ಮಮ್ಮ ನನಗೆ ಹೊಸ ಫೋನ್ ಕೊಡಿಸ್ತಾರಂತೆ. ಅಲ್ಲ ಮಮ್ಮಿ ಕೊಡಿಸ್ತೀಯಲ್ಲ ನೀನು, ಮದರ್ ಇಂಡಿಯಾ ಕೊಡಿಸ್ತೀಯಾ? ಸೊ ನಮ್ಮಮ್ಮ ಅಲ್ಲ, ನಾನೇ ತಗೋಬೇಕು ಅಂತ ಇದ್ದೀನಿ. ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನನಗೆ ಅಷ್ಟು ಕಾಸ್ಟ್ಲಿ ಫೋನ್ ತಗೊಳ್ಳೋದು ಓಕೆನಾ ಇಲ್ವಾ, ಇಲ್ಲ ವ್ಲಾಗಿಂಗಿಗೆ ಯಾವ ಫೋನ್ ಚೆನ್ನಾಗಿರುತ್ತೆ, ಲೈಕ್ ಕ್ಯಾಮ್ರಾ ಕ್ವಾಲಿಟಿ ಯಾವ್ದು ಚೆನ್ನಾಗಿರುತ್ತೆ. ನನ್ನ ಕ್ಯಾಮ್ರಾ ತಗೋಬೇಕು ಅನ್ನೋದು ಇವಾಗ ಮೈಂಡಲ್ಲಿ ಇಲ್ಲ. ಫೋನು ಕ್ಯಾಮ್ರಾ ಎರಡೂ ಒಂದೇ ಇದರಲ್ಲೇ ಇರಬೇಕು ಅಂತ ನಾನು ಡೈರೆಕ್ಟ್ ಫೋನ್ಗೆ ಹೋಗ್ತಾ ಇದ್ದೀನಿ. ಯಾವ ಫೋನ್ ತೊಗೋಬೋದು ವ್ಲಾಗ್ ಮಾಡೋದಕ್ಕೆ, ಯಾವ್ದು ಚೆನ್ನಾಗಿರುತ್ತೆ ಅನ್ನೋದನ್ನು ನೀವು ತಿಳಿಸಿ. ನೀವು ಯಾವುದು ಕಮೆಂಟ್ಸ್ ಜಾಸ್ತಿ ಬರುತ್ತೋ ಅದೇ ನಾನು ತೊಗೊತೀನಿ. ಆಲ್ಮೋಸ್ಟ್ ನಂಗೆ ಯಾವುದು ಕಮೆಂಟ್ಸೇ ಬರ್ತಾ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಪ್ಲೀಸ್ ಯಾರೆಲ್ಲ ವ್ಲಾಗ್ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದೇ ಒಂದು ನಿಮಿಷ ಟೈಮ್ ಮಾಡಿಕೊಂಡು ಅದು ವಿಡಿಯೋಗೆ ಕಮೆಂಟ್ ಮಾಡಿಬಿಡಿ, ಯಾವ ಫೋನ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ವ್ಲಾಗ್ ಮಾಡೋದಕ್ಕೆ ಅನ್ನೋದಕ್ಕೆ. ನಾನು ಅದನ್ನೇ ತೊಗೊತೀನಿ ಆ್ಯಂಡ್ ತೊಗೋಬೇಕು ಅಂತ ಫಿಕ್ಸ್ ಆಗಿದ್ದೀನಿ ಕೂಡ, ತೊಗೊಳ್ಳೇಬೇಕು. ಬಿಕಾಸ್ ಈ ಫೋನಲ್ಲಿ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿ ಬರ್ತಾ ಇಲ್ಲ. ನಾನು ಸುಮಾರು ಫೋನ್ಸಲ್ಲಿ ನೋಡ್ತಾಯಿದ್ದೆ, ನನ್ನ ಫೋನಲ್ಲಿ ಓಕೆ, ನನಗೆ ಚೆನ್ನಾಗಿ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆ. ನಾನು ಅದನ್ನು ಎಡಿಟ್ ಮಾಡಿ ಪೋಸ್ಟ್ ಮಾಡಿದ್ಮೇಲೆ ಅದು ಸ್ವಲ್ಪ ಏನಂತಾರೆ ಬ್ಲರ್ ಥರ ಆಗ್ತಾ ಇರೋದು, ಅಷ್ಟು ಕ್ವಾಲಿಟಿ ಬರ್ತಾ ಇಲ್ಲ ಕ್ಯಾಮ್ರಾದು. ಆ್ಯಂಡ್ ಬೇರೆಯವ್ರ ಫೋನಲ್ಲಿ ನಾನು ನೋಡಿದಾಗೂ ಅಷ್ಟೇ ಅಷ್ಟು ಚೆನ್ನಾಗಿ ಕ್ಯಾಮ್ರಾ ಕ್ವಾಲಿಟಿ ಲೈಕ್ ಬೇರೆಯವ್ರ ಫೋನಲ್ಲಿ ನನ್ನ ವೀಡಿಯೋ ಚೆನ್ನಾಗಿ ಬರ್ತಾ ಇಲ್ಲ. ಸೊ ತೊಗೋಬೇಕು ಅನ್ನೋದು ಇದೆ ನನಗೆ. ಪ್ಲೀಸ್ ಯಾರೆಲ್ಲ ಈ ವ್ಲಾಗ್ನ ನೋಡ್ತಾ ಇದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಒಂದೇ ಒಂದು ನಿಮಿಷ ಟೈಮ್ ಮಾಡಿಕೊಂಡು ಕಮೆಂಟ್ ಮಾಡಿ ಯಾವ ಫೋನ್ ಚೆನ್ನಾಗಿರುತ್ತೆ ವ್ಲಾಗ್ ಮಾಡೋದಕ್ಕೆ ಅಂತ. ಓಯ್ ಇಲ್ಲಿ ನೋಡಿ, ಇಲ್ಲಿ ಫುಟಮ್ಮ ಎಲ್ಲಮ್ಮ, ಪಾಪ ಎಲ್ಲಮ್ಮ, ಎಲ್ಲೋದ್ಲು? ಕರ್ಕೊಂಡು ಹೊಟ್ಟೋದ್ರ ಅವರು? ಕರ್ಕೊಂಡು ಹೊಟ್ಟೋದ್ರಮ್ಮ? ಫ್ಲೂಟಮ್ಮ ಕರ್ಕೊಂಡು ಹೊಟ್ಟೋದ್ರಾ? ನಾವಮ್ಮ ಇಲ್ಲಿ ನಂದು ವ್ಲಾಗ್ನ ನೋಡ್ತವ್ರೆ. ಸೊ ಇವಾಗ ನಮ್ಮಮ್ಮ ನಾನು ಇಬ್ರು ಅಂಗಡಿಗೆ ಹೋಗ್ಬೇಕು. ಅಂಗಡಿಗೆ ಹೋಗಿ ಮನೆಗೆ ನಾಳೆ ಹಾಲು, ಮೊಸರು, ಮತ್ತು ನಮ್ಮ ಮನೆಯಲ್ಲಿ ಇಷ್ಟು ದಿವಸ ಇತ್ತಲ್ಲ ನಾಯಿ ಮರಿ, ಅದಕ್ಕೆ ಡೈಲಿ ಮೊಸರನ್ನೇ ಹಾಕ್ತಾ ಇದ್ದಿದ್ದು. ಸೊ ಅದಕ್ಕೆ ಇಷ್ಟು ದಿವಸ 1 ಲೀಟ್ರ್ ಮೊಸರು ತರ್ತಾಯಿದ್ವಿ. ಮೊಸರನ್ನ ಹಾಕೋದ್ರಿಂದ ಪಾಪ ಅದು ಎಷ್ಟು ಸೈಲೆಂಟಾಗಿ ಇರ್ತಾಯಿತ್ತು ಅಂದರೆ ಇವನ ಜೊತೆ ಭಾರಿ ಆಟ ಆಡ್ತಾಯಿತ್ತು. ಎಷ್ಟು ಆಟ ಆಡ್ತಿದ್ದಂದ್ರೆ ಅಷ್ಟು ಆಟ ಆಡ್ತಾಯಿತ್ತು. ಸೊ ಇವಾಗ ಅದು ಇಲ್ಲ, ಅದನ್ನು ಮಿಸ್ ಮಾಡ್ಕೊತಾ ಇದ್ದೀವಿ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಇವಾಗ ಅದಿದ್ದಾಗ ಭಯ ಆಗ್ತಾಯಿತ್ತು ಅದನ್ನ ಮುಟ್ಟೋದಕ್ಕೆ, ಇಲ್ಲ ಅದ್ರ ಹತ್ರ ಹೋಗೋದಕ್ಕೆ ಭಯ ಆಗ್ತಾಯಿತ್ತು. ಬಟ್ ಇವ್ನು ನೋಡಿದ್ರೆ ಸಪ್ಪಗೆ ಹೋಗಿರೋದನ್ನ ನೋಡಿದ್ಮೇಲೆ ನಮಗೂ ಸ್ವಲ್ಪ ಬೇಜಾರಾಗ್ತದೆ. ಅದು ಹೋದ್ಮೇಲೆ ಒಂದು ಸ್ವಲ್ಪ ಬೇಜಾರಾಗ್ತದೆ. ಅದಿದ್ದಾಗ ಸ್ವಲ್ಪ ಆಟ ಆಡೋದು, ಇವನ ಜೊತೆ ಆಟ ಆಡ್ತಾಯಿತ್ತು. ನಮ್ಮಪ್ಪ ಮಲ್ಕೊಂಡ್ಬಿಟ್ರೆ ಯಾಕೆ ಮಲ್ಕೊಂಡ್ತೀಯ ಅಂತ ಎಬ್ಬರಿಸೋದು ನಮ್ಮ ಅಪ್ಪನ ಬಂದು, ಆ ಥರ ಎಲ್ಲ ಮಾಡ್ತಾಯಿತ್ತು. ಚೆನ್ನಾಗಿತ್ತು ನಮ್ಮ ಮನೆಯಲ್ಲಿ. ನಾನು ಒಬ್ಬಳಿಗೆ ಭಯ ಆಗ್ತಾಯಿದ್ದು ಅದನ್ನು ನೋಡಿದ್ರೆ, ಇನ್ಯಾರಿಗೂ ಭಯ ಆಗ್ತಾ ಇರಲಿಲ್ಲ. ಸೊ ಇವಾಗ ಮೊಸರೇನು ತರೋ ಅವಶ್ಯಕತೆ ಇಲ್ಲ. ಇವಾಗ ಚಳಿ ಆಗಿರೋದ್ರಿಂದ, ಮಳೆ ಬರೋದ್ರಿಂದ ಸೇಫ್ಟಿ ಮನೆಗೆ ಇರಲಿ ಅಂತ 1/2 ಲೀಟ್ರ್ ಮೊಸರು ತೊಗೊಬರ್ತೀವಿ. ಅದು ಬಿಟ್ಟರೆ ಹಾಲು, ಮೊಸರು ಮತ್ತು ಬಿಸ್ಕೆಟ್ಸು ಇನ್ನೇನಾದರೂ ನೋಡಿಕೊಂಡು, ಮನೆಗೆ ಏನಾದರೂ ಬೇಕಾ ಇವಾಗ ಅಂತ ನೋಡಿಕೊಂಡು ತಗೊಂಡು ಬರೋಕ್ಕೆ ಅಂತ ನಾನು ಮತ್ತು
ನಮ್ಮ ಮದರ್ ಇಂಡಿಯಾ ಹೋಗೋದು. ಹೋಗೋಣ ಮಮ್ಮಿ, ಬಾ. ಹೇಳು ಮಮ್ಮಿ ಇವಾಗ. ನಾನು ಯಾಕೆ ಆಧಾರ್ ಹಿಡೀಲಿ? ಯಾವ ಊರು ನಂದು? ಇದೇ ಊರು. ಯಾರು ಕೇಳ್ತೀಯಾ? ಚಾಮರಾಜಪೇಟೆ ದಾರಿ ನೋಡಿದ್ಯಾ ತಾನೇ ಮಮ್ಮಿ? ನಮ್ಮ ಚಾಮರಾಜಪೇಟೆಗೆ ಹೋಗ್ತಾರಂತೆ ಅಲ್ಲ ಮಮ್ಮಿ? ಸುಮ್ಮನೆ ರೇಗ್ಸೋದು ನಮ್ಮ ಅಮ್ಮನ ಅಲ್ಲ ಮಮ್ಮಿ? ಎಸ್. ನಮ್ಮನ್ನ ರೇಗ್ಸಿಲ್ಲ, ನಮ್ಮಮ್ಮ ನಮ್ಮನ್ನ ಬೈದಿಲ್ಲ ಅಂದ್ರೆ ನಮಗೆ ತಿಂದಿದ್ದರ್ಗಲ್ಲ. ಹಂಗೆ ನಮ್ಮಮ್ಮಂಗೆ ನಮ್ಮನ್ನ ಬೈದಿಲ್ಲ ಅಂದ್ರೆ ತಿಂದಿದ್ದರ್ಗಲ್ಲ. ಏನು ಮಾಡೋಕ್ಕಾಗಲ್ಲ. ಇಲ್ಲಿ ನೋಡಿದ್ರೆ ಸ್ವೆಟ್ರ್ ಹಾಕೊಂತವ್ರೆ ಚಳಿಗೆ. ಅಮ್ಮ, ಇರುವೆಗಳು ಕೆಂಪಿರುವೆ ಐತೆ ಮಮ್ಮಿ. ಎಷ್ಟು ಚೆನ್ನಾಗಿ ಹೇಳ್ತೀಯ ನೋಡಿ, ಕಾಲಿಕ್ಕು ಅಂತೆ. ಎಲ್ಲಿ ಇವಾಗ KPN ಹೋಗೋದಾ? KPN ಸೂಪರ್ ಮಾರ್ಕೆಟ್ಗಾ? ಮತ್ತೆ ಇಲ್ಲೇನಾ? ಸೊ ಇವಾಗ ಅಂಗಡಿಗೆ ಹೋಗೋದು ನಮ್ಮ ಅಮ್ಮ ಜೊತೆ. ಹೋಗಿ ಬರೋಣ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಏರ್ಪೋರ್ಟಿಗೆ ಹೋಗಿ ನಂದು ಎಕ್ಸಿಟ್ ಫಾರ್ಮ್ಯಾಲಿಟೀಸ್ ಏನಿದೆಯೋ ಅದೆಲ್ಲ ಮುಗಿಸೋಣ. ಈ ವ್ಲಾಗ್ ಇಲ್ಲೇ ಎಂಡ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ. ಆ್ಯಂಡ್ ಯಾರೆಲ್ಲ ಈ ವ್ಲಾಗ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ 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 ಬಾಯ್.